ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IPL 2025ನ ಕೊನೆ ಹಂತಕ್ಕೆ ರೀಚ್ ಆಗಿದ್ದೀವಿ. ಪ್ಲೇ ಆಫ್ಸ್ ಅಂತ ಏನು ಕರಿತೀವಿ, ಪ್ಲೇ ಆಫ್ಸ್ ಕ್ವಾಲಿಫಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. KKR ಮೇಲೆ ಅವತ್ತು ಗೆದ್ದುಬಿಟ್ಟಿದ್ರೆ RCB ಡೈರೆಕ್ಟ್ ಕ್ವಾಲಿಫೈ ಆಗಿರೋರು. ಬಟ್ ಅವತ್ತು ಮ್ಯಾಚ್ ಆಗಲಿಲ್ಲ, ಅದಕ್ಕೆ 1 ಪಾಯಿಂಟ್ ಕೊಟ್ಟಿದ್ರು. ಬಟ್ ಅವಾಗಿನ್ನೂ ಕ್ವಾಲಿಫಿಕೇಶನ್ ಗ್ಯಾರಂಟಿ ಆಗಿರಲಿಲ್ಲ RCBಗೆ. ಬಟ್ ಯಾವಾಗ ಗುಜರಾತ್ ಟೈಟನ್ಸ್ ಡೆಲ್ಲಿನ ಬೀಟ್ ಮಾಡಿದ್ರು 10 ವಿಕೆಟ್ಸಲ್ಲಿ, ಆವಾಗ 3 ಟೀಮ್ ಒಟ್ಟಿಗೆ ಕ್ವಾಲಿಫೈ ಆಗಿಬಿಟ್ರು. ಗುಜರಾತು ಅವ್ರನ್ನ ಕ್ವಾಲಿಫೈ ಮಾಡಿಕೊಂಡ್ರು, ಪಂಜಾಬ್ ಮತ್ತು RCBಗೆ ಕೂಡ ಕ್ವಾಲಿಫಿಕೇಷನ್ಗೆ ಕರ್ಕೊಂಡು ಹೋದರು, ಕ್ವಾಲಿಫೈ ಆದರು. ಸೊ 3 ಟೀಮು ಆವಾಗ. ಆ್ಯಂಡ್ 1 ಸ್ಪಾಟ್ ಬಾಕಿ ಇತ್ತು, ಮುಂಬೈ ಅಥವಾ ಡೆಲ್ಲಿ ಯಾರು ಬರ್ತಾರೆ ಅಂತ ಕಾದು ನೋಡಬೇಕಾಗಿತ್ತು. ಅದೇ ಟೈಮ್ಗೆ ಮುಂಬೈ ವರ್ಸಸ್ ಡೆಲ್ಲಿ ಮ್ಯಾಚೇ ಬಂತು. ಅವ್ರ ಫಾರ್ಚೂನ್ಸ್ನ ಅವರೇ ಡಿಸೈಡ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಮುಂಬೈ ಗೆದ್ದು ಇವಾಗ ಕ್ವಾಲಿಫೈ ಆಗಿದ್ದಾರೆ. 4th ಪೊಸಿಷನ್ನ ಸೀಲ್ ಮಾಡಿಕೊಂಡು ಮುಂಬೈ ಇಂಡಿಯನ್ಸ್ ಹ್ಯಾವ್ ಕ್ವಾಲಿಫೈಡ್ ಟು ದ ಪ್ಲೇ ಆಫ್ಸ್. ಸೊ ಗುಜರಾತ್, RCB, ಪಂಜಾಬ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಇವು 4 ಟೀಮ್ ಆಗಿರುತ್ತೆ ಕ್ವಾಲಿಫಿಕೇಷನ್ ಹಂತದಲ್ಲಿ. ಬಟ್ ಇನ್ನು ಲೀಗ್ ಸ್ಟೇಜ್ನ ಮ್ಯಾಚ್ಗಳು ಮುಗ್ದಿಲ್ಲ. ಕ್ವಾಲಿಫಿಕೇಷನ್ ನಮ್ಗೆ ಯಾರು ಅಂತ ಗೊತ್ತಾಗಿದೆ. ಬಟ್ ಎಲ್ಲ ಟೀಮ್ಸ್ದು 14 ಮ್ಯಾಚಸ್ ಕಂಪ್ಲೀಟ್ ಆಗಲೇಬೇಕು ಲೀಗ್ ಸ್ಟೇಜ್ನಲ್ಲಿ. ಸೊ ಆ ಒಂದು ಕಂಪ್ಲೀಷನ್ಸ್ಗೋಸ್ಕರ ಆ್ಯಂಡ್ ಟಾಪ್ 2 ಫಿನಿಶ್ ಯಾರು ಮಾಡ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಆ ಒಂದು ಉತ್ತರಕ್ಕೋಸ್ಕರ ನಾವು ಈ ರಿಮೈನಿಂಗ್ ಮ್ಯಾಚಸ್ನ ಆಡಬೇಕಾಗಿರುತ್ತೆ. ಆ್ಯಂಡ್ RCBಗೆ 2 ಕ್ರೂಷಿಯಲ್ ಮ್ಯಾಚಸ್. 1 ಮ್ಯಾಚ್ ಅದು ಹೋಮಲ್ಲಿತ್ತು, ಬಟ್ ಬೆಂಗಳೂರಲ್ಲಿ ಮಳೆ ಬರುತ್ತೆ. ಈ ಕಂಡೀಷನ್ಸ್ನಲ್ಲಿ ಮ್ಯಾಚ್ ನಡೆಯೋದು ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಹೈದರಾಬಾದ್ ಮೇಲೆ ಬೆಂಗಳೂರಲ್ಲಿ ಇದ್ದ ಮ್ಯಾಚ್ನ ಲಕ್ನೋಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಾಪಸ್ ಬಂದಿರೋ ಪ್ಲೇಯರ್ಸ್ ಕೂಡ ಮ್ಯಾಚ್ ವಿನ್ನರ್ಸ್ ವಾಪಸ್ ಬಂದಿದ್ದಾರೆ RCBಗೆ ಆಫ್ಟರ್ ದಟ್ ಪಾಸ್ ಏನಾಗಿತ್ತು ಡ್ಯೂ ಟು ದಟ್ ವಾರ್ ಸಿಚುವೇಶನ್. ಸೊ RCB ಆರ್ ಲುಕಿಂಗ್ ಕಾನ್ಫಿಡೆಂಟ್. ಟಾಪ್ 2 ಫಿನಿಶ್ ಬೇಕು ಅಂತಂದರೆ 2 ಕ್ರೂಷಿಯಲ್ ವಿನ್ಸ್ ಆಗಿರುತ್ತೆ. ಒಂದು ಹೈದರಾಬಾದ್ ಮೇಲೆ, ಇನ್ನೊಂದು ಲಕ್ನೋ ಮೇಲೆ. ಈ 4 ಕ್ವಾಲಿಫೈ ಆಗಿರೋ ಟೀಮ್ಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, 4 ಟೀಮ್ಗಳಲ್ಲಿ ಭಾರತದ 4 ಪಿಲ್ಲರ್ಸ್ ಇದ್ದಾರೆ. ಇಬ್ಬರು ಆಲ್ರೆಡಿ ಅವರ ಲೀಡರ್ಶಿಪ್ ರೋಲ್ನ ಕಂಪ್ಲೀಟ್ ಮಾಡಿ ಮೂವ್ ಆನ್ ಆಗ್ತಿರುವಂತಹ ಇಬ್ಬರು ಪಿಲ್ಲರ್ಸ್ ಆಗಿದ್ದರೆ, ಇನ್ನಿಬ್ಬರು ಮೋಸ್ಟ್ ಎಲಿಜಿಬಲ್ ಲೀಡರ್ಸ್ ಟು ಲೀಡ್ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಿಂದ ಆಲ್ರೆಡಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು ರೀಸೆಂಟಾಗಿ. ಆ್ಯಂಡ್ T20 ಇಂಟರ್ನ್ಯಾಷನಲ್ಸಿಂದ ಆಲ್ರೆಡಿ ರಿಟೈರ್ ಆಗಿದ್ದಾರೆ. ಸೊ 2 ಲೀಡರ್ಸ್ ಹೂ ಆರ್ ಆಲ್ರೆಡಿ ಮೂವಿಂಗ್ ಆನ್ ಅಗೇನ್ಸ್ಟ್ ದ 2 ಪೀಪಲ್ ಹೂ ಆರ್ ಮೋಸ್ಟ್ ಎಲಿಜಿಬಲ್, ಶ್ರೇಯಸ್ ಅಯ್ಯರ್ ಆ್ಯಂಡ್ ಶುಭ್ಮನ್ ಗಿಲ್. ಇವರಿಬ್ಬರೇ ಮೋಸ್ಟ್ ಎಲಿಜಿಬಲ್ ಅಂತ ಹೇಳ್ತೀನಿ. ಆ್ಯಂಡ್ ಶುಭ್ಮನ್ ಗಿಲ್ ಅವರು ಒಬ್ಬರು ಪ್ರಾಡಿಜಿ ಕೂಡ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಲೀಡರ್ ಆಲ್ಸೋ. ಇವಾಗ ಟೆಸ್ಟ್ ಕ್ರಿಕೆಟಲ್ಲಿ ಅವರೇ ಕ್ಯಾಪ್ಟನ್ ಆಗ್ಬೋದು ಅಂತ ರೂಮರ್ಸ್ ಬಂದಿದೆ. ಇನ್ನು ಅನೌನ್ಸ್ ಆಗಿಲ್ಲ, ಯಾರು ಅನೌನ್ಸ್ ಆಗ್ತಾರೆ ಕಾದು ನೋಡಬೇಕಾಗುತ್ತೆ. RCB ಲಾಸ್ಟ್ ಮ್ಯಾಚ್ ಆಡಿದ್ದು ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ, ಅದು ಬೆಂಗಳೂರಿನಲ್ಲೇ. ಅದು 3rd ಮೇ ಆಡಿದ್ದು. ಅವತ್ತಾದಮೇಲೆ ಇವತ್ತೇ ಮ್ಯಾಚ್ ಆಡ್ತಿರೋದು RCB. ಅಷ್ಟು ಟೈಮ್ ಗ್ಯಾಪ್ ಇತ್ತು. ಸೊ RCB ಅದಕ್ಕೆ ಮುಂಚೆ 4 ವಿನ್ಸ್ ಔಟ್ ಆಫ್ 4 ಗೇಮ್ಸ್ ಆನ್ ದ ರೋಲ್ ಇದ್ದರು RCB. ಸೊ ಇವಾಗ ಅದೇ ಮೊಮೆಂಟಮೇ ಕಂಟಿನ್ಯೂ ಆಗುತ್ತಾ ಇಲ್ವಂತ ಕಾದು ನೋಡಬೇಕಾಗುತ್ತೆ. ಎಲ್ಲ ಟೀಮ್ಸ್ಗೂ ಕೂಡ ಒಂದು ಕನ್ಸಿಡರಬಲ್ ಅಮೌಂಟ್ ಆಫ್ ಬ್ರೇಕ್ ಸಿಕ್ಕಿದೆ. ಆ್ಯಂಡ್ RCB 3rd ಮೇ ಆದಮೇಲೆ ಇವತ್ತೇ 23rd ಮೇನೇ ಆಡ್ತಿರೋದು. 20 ಡೇಸ್ ಗ್ಯಾಪ್ ಆದಮೇಲೆ ಆ್ಯಸ್ ಎ ಟೀಮ್ RCB ಮತ್ತೆ ಆಡ್ತಾ ಇರ್ತಾರೆ. ಫಿಲ್ ಸಾಲ್ಟ್ ಬದಲು RCBಗೆ ರೀಸೆಂಟ್ ಫ್ಯೂ ಮ್ಯಾಚಸಲ್ಲಿ ಓಪನ್ ಮಾಡ್ತಿದ್ದಂತಹ ಜೇಕಬ್ ಬೆಥೆಲ್ ಅವರು ಈ ಹೈದರಾಬಾದ್ ಮ್ಯಾಚ್ ಏನಿದೆ ಅದು ಆಗ್ತಿದ್ದಂಗೆ ಜೇಕಬ್ ಬೆಥೆಲ್ ವಾಪಸ್ ಹೋಗ್ತಿರ್ತಾರೆ ಅವ್ರ ಕಂಟ್ರಿಗೆ. ದಟ್ ಹಿಲ್ ನಾಟ್ ಬಿ ಪ್ಲೇಯಿಂಗ್ ಫರ್ದರ್ ಸ್ಟೇಜಸ್ ಆಫ್ IPL 2025. ಲಕ್ನೋ ಮೇಲೆ ಮ್ಯಾಚ್ ಕೂಡ ಆಡಲ್ಲ ಆ್ಯಂಡ್ ಪ್ಲೇ ಆಫ್ಸ್ಗೆ ಕೂಡ ಇರಲ್ಲ. ಸೊ ಅದಕ್ಕೆ ಅಂತಲೇ ಟೆಂಪರರಿ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ RCB ಆಲ್ರೆಡಿ. ಟಿಮ್ ಸೀಫರ್ಟ್, ನ್ಯೂಜಿಲೆಂಡ್ನ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಜೇಕಬ್ ಬೆಥೆಲ್ಗೆ. ಆ್ಯಂಡ್ ಟಾಪ್ 2 ಫಿನಿಶ್ಗೆ ಅಂತರ ಏನಿದೆ ಅದನ್ನ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಎಲ್ಲ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ, ಆಲ್ ದ ವೆರಿ ಬೆಸ್ಟ್ ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು.